ಹಿಂಗೆಲ್ಲನೂ ಕೂಡ ಬರ್ತಾ ಇದ್ರು ಸ್ವಾಮಿ. ಅವರು ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ರೆ ಅಂತ ಮಾತನ್ನು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ನಾವು ಯಾವ ಡೆಡ್ ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳಿದಾಗ ತಲೆವಾಗಿ ಹೋಗ್ತೀವಿ. ಕಂಪ್ನಿ ಬಂತು, ಹಿಂಗೆಲ್ಲನೂ ಕೂಡ ಬರ್ತಾ ಇದ್ರು ಸ್ವಾಮಿ. ಅವರು ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ರೆ ಅಂತ ಮಾತನ್ನು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ನಾವು ಯಾವ ಡೆಡ್ ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳಿದಾಗ ತಲೆವಾಗಿ ಹೋಗ್ತೀವಿ. ಕಂಪ್ನಿ ಬಂತು, ಹಿಂಗೆಲ್ಲನೂ ಕೂಡ ಬರ್ತಾ ಇದ್ರು ಸ್ವಾಮಿ. ಅವರು ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ರೆ ಅಂತ ಮಾತನ್ನು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ನಾವು ಯಾವ ಡೆಡ್ ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳಿದಾಗ ತಲೆವಾಗಿ ಹೋಗ್ತೀವಿ. ಕಂಪ್ನಿ ಬಂತು, ಹಿಂಗೆಲ್ಲನೂ ಕೂಡ ಬರ್ತಾ ಇದ್ರು ಸ್ವಾಮಿ. ಅವರು ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ರೆ ಅಂತ ಮಾತನ್ನು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ನಾವು ಯಾವ ಡೆಡ್ ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳಿದಾಗ ತಲೆವಾಗಿ ಹೋಗ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.